ಸೃಜತೋ ಹಿತೆ ಶ್ರುತಯೋನು ವರ್ತಂತೆ ನೈವ ಅಸೃಜತಃ ಕಂ ವಿದಧತೆ ಕಂ ವಾ ನಿಷೇಧಂತಿ ಸ್ತುತಿ ಮಾತ್ರ ಏವ ತೇ ಸ್ಯುಃ. ಲಯಸ್ಯ ತ್ವಷ್ಟಮೋ ಭಾಗಃ ಶ್ರುತಿಕಾಲ ಉದಾಹೃತಃ ತತ್ರೈವ ವೇದ ಸಂಚಾರಃ ಹಿ ಅನ್ಯದಾ ಸ್ತುತಿ ಮಾತ್ರಕಾಹ. ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 140ನೇ ಗದ್ಯ ಭಾಗ, ಅದನ್ನು ಈ ಹಿಂದೆ ನೋಡಿದ್ದೀವಿ. ಅಲ್ಲಿ ಸೃಜತೋಹಿತೆ ಅನ್ನುವಂಥ ಒಂದು ವೇದವಾಕ್ಯ, ಲಯಸ್ಯ ತ್ವಷ್ಟಮೋ ಭಾಗ, ಶ್ರುತಿಕಾಲ ಸೃಷ್ಟಿಕಾಲ ಉದಾಹೃತಃ ಇತ್ಯಾದಿಗಳನ್ನು ನೋಡಿದ್ವಿ. ಅದೆಲ್ಲವೂ ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಸಂಗತಿ. 10ನೇ ಸ್ಕಂದದ 96ನೇ ಅಧ್ಯಾಯದ 15ನೇಯ ಶ್ಲೋಕ ಅದು. ಜಯ ಜಯ ಜಹ್ಯಜಾಮಜಿತ ದೋಷಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತಭಕಃ ಅಜ ಜಗದೋಕಸಾಮಖಿಲ ಶಕ್ತ್ಯವಬೋಧಕ ತೇ ಕ್ವಚಿತ್ ಅಜಯ ಆತ್ಮನ ಅನುಚರೇನ್ ನಿಗಮಃ ಅಂತ ಆ ಶ್ಲೋಕ. ಈ ಶ್ರುತಿಗೀತೆ ಭಾಗವತದಲ್ಲಿ ಏನಿದೆ, ಅದರಲ್ಲಿ ಬರುವಂಥ ಪ್ರತಿಯೊಂದು ಸಂಗತಿಯೂ ಕೂಡ, ಪ್ರತಿಯೊಂದು ಶ್ಲೋಕವೂ ಕೂಡ ಒಂದು ನಿರ್ದಿಷ್ಟ ವೇದವಾಕ್ಯದ ಅರ್ಥವನ್ನು ವಿವರಿಸ್ತದೆ. ಹಾಗಾದರೆ ಈ 15ನೇ ಶ್ಲೋಕ ಇದು ಯಾವ ವೇದವಾಕ್ಯದ ಅರ್ಥವನ್ನು ಹೇಳ್ತದೆ ಅಂತ ಅನ್ನೋದನ್ನು ನೋಡಬೇಕು. ಅಲ್ಲಿ ಶಾಂಡಿಲ್ಯ ಶ್ರುತಿ ಅಂತ ಅನ್ನೋದೊಂದನ್ನು ಆಚಾರ್ಯರು ಉದ್ಧರಿಸ್ತಾರೆ. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋ ಅರತಿ ಮಜಿತ ಅಂತ ಆ ಛಾಂದೋಗ್ಯ ಶಾಂಡಿಲ್ಯ ಶ್ರುತಿ ಪ್ರಾರಂಭ ಕಾಣ್ತದೆ. ಅಲ್ಲಿ ಸೃಜತೋಹಿತೆ ಶ್ರುತಯೋನು ವರ್ತಂತೆ ನೈವ ಅಸೃಜತಃ ಕಂ ವಿದಧತೆ ಕಂ ವಾ ನಿಷೇಧಂತಿ ಅನ್ನುವಂಥ ವೇದವಾಕ್ಯ ಈಗ ನಾವು ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿ ಭಾಗದಲ್ಲಿ ನೋಡಿದ್ದು ಬರುವುದು ಅಲ್ಲಿಯೇ. ಅದಕ್ಕೇನು ಅರ್ಥ? ಅದಕ್ಕೆ ಅರ್ಥ ಹೀಗಾಗ್ತದೆ, ಅದನ್ನು ನಾವು ನೋಡಬೇಕು. ಭಗವಂತನೇ ಸೃಜತೋಹಿತೆ ತೇ, ನೀನು ಸೃಜತಃ ಒಂದು ವೇಳೆ ಸೃಷ್ಟಿ ಮಾಡಲಿಕ್ಕೆ ತೊಡಗಿದ್ದರೆ ಆಗ ಶ್ರುತಯ ಅನುವರ್ತಂತೆ, ಈ ವೇದವಾಕ್ಯಗಳು ಪ್ರವೃತ್ತಿ ಮಾಡ್ತವೆ. ಅನುವರ್ತಂತೆ ಅಂದರೆ ಪ್ರವೃತ್ತಿ ಮಾಡ್ತವೆ. ಜೀವರನ್ನು ನೀನು ಸೃಷ್ಟಿಸಿದರೆ ಆ ಜೀವರು ನಿನ್ನನ್ನು ತಲುಪುವುದಕ್ಕಾಗಿ, ಮೋಕ್ಷವನ್ನು ಪಡೆಯುವುದಕ್ಕಾಗಿ ಏನು ಕರ್ಮವನ್ನು ಮಾಡಬೇಕಾಗಿದೆ, ಮತ್ತು ಯಾವ ನಿಷೇಧಗಳಿಂದ ಅವರು ದೂರ ಇರಬೇಕಾಗಿದೆ, ಅದೆಲ್ಲವನ್ನು ಕೂಡ ಬೋಧನೆ ಮಾಡುವ ಉದ್ದೇಶದಿಂದ ಶ್ರುತಿಗಳು ಪ್ರವೃತ್ತಿ ಮಾಡ್ತವೆ. ನೈವ ಅಸೃಜತಃ, ನೀನು ಸೃಷ್ಟಿ ಮಾಡದೆ ಹೋದರೆ ಆ ವೇದಗಳೆಲ್ಲವೂ ಕೂಡ ಪ್ರವೃತ್ತಿ ಮಾಡೋದಿಲ್ಲ ಅಲ್ಲಿ ಬಂದಿದೆ. ಅಲ್ಲಿ ಕಂ ವಿಧತೆ, ನೀನು ಜೀವರನ್ನು ಸೃಷ್ಟಿ ಮಾಡದೆ ಹೋದರೆ ಕರ್ಮಗಳನ್ನು ಕಂ, ಯಾವ ಜೀವನಿಗಾಗಿ, ಯಾರನ್ನು ಉದ್ದೇಶಿಸಿ ಅವು ಪ್ರವೃತ್ತಿ ಮಾಡ್ತವೆ. ಸಂಧ್ಯಾವಂದನೆ ಮಾಡು, ಮತ್ತೆ ಉಳಿದ ಕರ್ಮಗಳನ್ನೆಲ್ಲ ಮಾಡು, ಇಂಥದನ್ನು ಮಾಡಬೇಡ ಅಂತ ಹೇಳುವುದಿಲ್ಲ ಯಾರಿಗೆ. ಕಂವಾ ನಿಷೇಧಂತಿ, ಯಾರಿಗಾಗಿ ನಿಷೇಧ ಮಾಡಬಲ್ಲವು. ಸ್ತುತಿ ಮಾತ್ರ ಏವ ತೇ ಸ್ಯುಃ, ಆ ಸಂದರ್ಭದಲ್ಲಿ ಅವು ಕೇವಲ ನಿನ್ನ ಸ್ತುತಿಯನ್ನೇ ಮಾಡ್ತವೆ, ನಿನ್ನ ಪ್ರಶಂಸಾಪರ ಆಗಿರ್ತವೆ ಅವು. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ನಾರದ ಪುರಾಣದ ಮಾತೊಂದನ್ನು ಅಲ್ಲಿ ಉದ್ಧರಿಸ್ತಾರೆ. ಲಯಸ್ಯ ತ್ವಷ್ಟಮೋ ಭಾಗ ಅನ್ನುವಂಥ ಈ ಶ್ಲೋಕ ಏನಿದೆ ಅದು ನಾರದ ಪುರಾಣದ್ದು. ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯ, ಅದನ್ನು ಈ ಹಿಂದೆ ನೋಡಿದ್ದೇವೆ. ಮತ್ತೆ 100 ವರ್ಷದ ಪ್ರಳಯ ಕೂಡ ಅವನಿಗಿದೆ. ಎಷ್ಟು ವರ್ಷ ಆತನ ಆಯುಷ್ಯವೋ ಅಷ್ಟು ವರ್ಷ ಪ್ರಳಯವೂ ಕೂಡ. ಹೀಗೆ ಈಗ ಸೃಷ್ಟಿಯಲ್ಲಿದ್ದಂಥ ಒಬ್ಬ ಚತುರ್ಮುಖ ಬ್ರಹ್ಮ
ಮುಕ್ತನಾಗಿ ಇನ್ನೊಬ್ಬ ಚತುರ್ಮುಖ ಬ್ರಹ್ಮ ಈ ಸೃಷ್ಟಿಗೆ ಬರಬೇಕಾದ್ರೆ ಹಿಂದಿನ ವಾಯು ಈಗ ಚತುರ್ಮುಖನಾಗಿ ಹುಟ್ಟಬೇಕಾದ್ರೆ ಅದಕ್ಕೊಂದಿಷ್ಟು ಸಮಯ ಇದೆ ಈ ಮಧ್ಯದಲ್ಲಿ. ಅದು ಕೂಡ ಚತುರ್ಮುಖ ಬ್ರಹ್ಮನ 100 ವರ್ಷದ್ದೇ. ಎಲ್ಲ ಕಡೆಯೂ ಕೂಡ ಮಹಾಪ್ರಳಯ, ದಿನಪ್ರಳಯ ಇತ್ಯಾದಿ ಯಾವುದೇ ಪ್ರಳಯ ಆದರೂ ಕೂಡ ಎಲ್ಲ ಕಡೆಯೂ ಕೂಡ ಎಷ್ಟು ಕಾಲ ಪ್ರಳಯ ಇರ್ತದೋ ಅಷ್ಟು ಕಾಲ ಸೃಷ್ಟಿ ಮತ್ತು ಪ್ರಳಯ ಎರಡೂ ಕೂಡ ಸಮಾನ ಕಾಲವಾಗೇ ಇರ್ತವೆ. ದಿನಪ್ರಳಯ ಅಂತಿದೆಯಲ್ಲ, ದಿನಪ್ರಳಯ ಆದಾಗಲೂ ಕೂಡ ಚತುರ್ಮುಖ ಬ್ರಹ್ಮನ ದಿನ ಎಷ್ಟಿರ್ತದೋ ಅಷ್ಟೇ ರಾತ್ರಿ. ನಮಗೂ ಕೂಡ ನಾವೀಗ ನೋಡ್ತಾ ಇರುವ ಪರಿಸ್ಥಿತಿಯಲ್ಲೂ ಕೂಡ ನಮಗೆ 12 ಗಂಟೆಗಳ ದಿನ, 12 ಗಂಟೆಗಳ ರಾತ್ರಿ. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇರಬಹುದು. ಸಾಧಾರಣವಾಗಿ ಹೀಗೊಂದು ಅಂದಾಜಿದೆ ಅವಕ್ಕೆ. ಕೆಲವು ಬಾರಿ ರಾತ್ರಿ ಹೆಚ್ಚಾಗಬಹುದು, ಕೆಲವು ಬಾರಿ ದಿನ ಹೆಚ್ಚಾಗಬಹುದು. ಅಂತೂ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಈಗ ನಾವು ತಿಳ್ಕೊಳ್ತೀವಿ. ಅದರಂತೆ ಚತುರ್ಮುಖ ಬ್ರಹ್ಮನ ದಿನ ಆದಮೇಲೂ ಕೂಡ ಚತುರ್ಮುಖ ಬ್ರಹ್ಮನ ರಾತ್ರಿಯೂ ಕೂಡ ಅಷ್ಟೇ ಇರ್ತದೆ. ತಾವತಿ ರಾತ್ರಿ ಅಂತ ಅಲ್ಲಿ ವರ್ಣನೆ ಮಾಡಿರ್ತಾರೆ. ಇದು ಮತ್ತು ಚತುರ್ಮುಖ ಬ್ರಹ್ಮನ ದಿನ ಮತ್ತು ರಾತ್ರಿಗಳ ಮಾತಾಯಿತು. ಹಾಗೇನೆ ಆ ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯ ಆದ ಬಳಿಕ ಕೂಡ ಆತ 100 ವರ್ಷ ಕಾಲ ಎಷ್ಟು ಬದುಕಿದ್ನೋ ಅಷ್ಟೇ ಕಾಲ ಪ್ರಳಯ ಕಾಲವೂ ಇದೆ. ಆದರೆ ಆ ಪ್ರಳಯ ಕಾಲದ 8ನೇ ಒಂದು ಭಾಗ ಅದನ್ನ ಸೃಷ್ಟಿಕಾಲ ಅಂತ ಪರಿಗಣಿಸ್ತಾರೆ. ಅರ್ಥಾತ್ ಪ್ರಳಯ ಕಾಲ ಒಟ್ಟಾರೆ 100 ವರ್ಷದಿದ್ರೆ ಅದರಲ್ಲಿ 87.5 ವರ್ಷ ಇದಿಷ್ಟು ಪ್ರಳಯ ಕಾಲ ಅಂತ ಪರಿಗಣಿತ ಆಗ್ತದೆ. ಮುಂದಿನ 12.5 ವರ್ಷ ಅದಿಷ್ಟು ಸೃಷ್ಟಿಕಾಲ ಅಂತ ಪರಿಗಣಿತ ಆಗ್ತದೆ. ಆ 12.5 ವರ್ಷ ಮಾತ್ರ ಅಲ್ಲ, 12.5 ವರ್ಷ ಮತ್ತೆ ಪ್ಲಸ್ ಮುಂದಿನ ಲಯಕಾಲದವರೆಗೆ ಅದೆಲ್ಲವೂ ಕೂಡ ಸೃಷ್ಟಿಕಾಲನೇ. ಚತುರ್ಮುಖ ಬ್ರಹ್ಮನ ನಾಭಿಕಮಲದಿಂದ ಪರಮಾತ್ಮ ಹುಟ್ಟಿ ಮುಂದಿನ ಇನ್ನೊಂದು ಸೃಷ್ಟಿ ಏನು ಬರ್ತದಲ್ಲ, ಮತ್ತೊಂದು ಬ್ರಹ್ಮಕಲ್ಪ, ಅದು ಎಲ್ಲವೂ ಕೂಡ ಆ ಥರ ಸೃಷ್ಟಿಯೇ. ಹೀಗೆ ಪ್ರಳಯ ಕಾಲದ 12.5 ವರ್ಷ, ಅಲ್ಲಿಂದ ಮುಂದೆ ಸೃಷ್ಟಿ ವಾಸ್ತವಿಕವಾಗಿ ಏನು ಪ್ರಾರಂಭ ಆಗ್ತದೆ ಅವೆಲ್ಲವೂ ಸೇರಿ ಒಟ್ಟಾರೆ ಇದು ಸೃಷ್ಟಿಕಾಲ ಅಂತ ಕರೆಸ್ಕೋತದೆ. ಈ ಕಾಲದಲ್ಲಿ ವೇದಗಳು ಜೀವರಿಗೆ ಇಂಥ ಕೃತ್ಯವನ್ನು ಮಾಡು, ಇಂಥ ಕೃತ್ಯವನ್ನು ಮಾಡಬೇಡ ಅಂತ ಅನೇಕ ಥರದ ವಿಧಿ ನಿಷೇಧಗಳನ್ನು ಮಾಡ್ತವೆ. ವಿಧಿ ನಿಷೇಧಗಳನ್ನು ಮಾಡುವುದಕ್ಕೆ ಆವಾಗ ಜೀವ ಇರುವುದರಿಂದ ಅದು ಸಾರ್ಥಕ ಆಗ್ತದೆ. ಚತುರ್ಮುಖ ಬ್ರಹ್ಮ ಇದ್ದಾನೆ, ಮತ್ತೆ ಯಾರಾದರೂ ಇದ್ದಾರೆ ಅಂತೂ ಒಬ್ಬ ಜೀವ ಆಗ ಇದ್ದಾನೆ. ಜೀವ ಆಗಿರುವುದರಿಂದ ಅದೆಲ್ಲವೂ ಕೂಡ ಸಾರ್ಥಕ. ತತ್ರೈವ ವೇದ ಸಂಚಾರ ಅಂದರೆ ವೇದಗಳು ತಮ್ಮ ಅರ್ಥವನ್ನು ಪ್ರತಿಪಾದನೆ ಮಾಡುವುದು ಅಂತ ಅರ್ಥ. ಜೀವರನ್ನು ಕುರಿತು ಅವು ಸಂಚಾರ ಮಾಡುವುದು. ಅನ್ಯದ ಸ್ತುತಿ ಮಾತ್ರಕಾಹ, ಅದಿಲ್ಲದೆ ಹೋದರೆ ಅವು ಕೇವಲ ಸ್ತುತಿಪರವಾಗಿರ್ತವೆ ಅಂತ ತಾತ್ಪರ್ಯ. ಪೂರ್ಣ 87.5 ವರ್ಷದ ಪ್ರಳಯ ಏನಿದೆ, ಶುದ್ಧವಾದ ಪ್ರಳಯ, ಆ ಪ್ರಳಯದಲ್ಲಿ ಯಾವ ಜೀವರು ಕೂಡ ಇರೋದಿಲ್ಲ. ಆದ್ದರಿಂದ ಅವು ಕೇವಲ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ. ಉಳಿದ ಸಂದರ್ಭದಲ್ಲಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ, ವಿಧಿ ನಿಷೇಧಗಳನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಇದು ಅದರ ತಾತ್ಪರ್ಯ ಒಟ್ಟು. ಆದ್ದರಿಂದ ಪ್ರಳಯ ಕಾಲದಲ್ಲಿ ಇಲ್ಲವೇ ಇಲ್ಲ, ಆದ್ದರಿಂದ ವೇದಗಳು ಅಪ್ರಮಾಣ ಅಂತ ಹೇಳುವಂತಿಲ್ಲ. ಆಗ ಭಗವಂತ ಇದ್ದೇ ಇದ್ದಾನೆ, ಅವನನ್ನು ಪ್ರತಿಪಾದನೆ ಮಾಡಿ ವೇದಗಳು ಪ್ರಮಾಣ ಆಗಿಯೇ ತೀರ್ತವೆ. ಮತ್ತು ದೇವತೆಗಳು ಇದ್ರೂ ಕೂಡ ಅವು ಮುಖ್ಯ ವೃತ್ಯ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ. ಆದ್ದರಿಂದ ಅವುಗಳ ಪ್ರಾಮಾಣ್ಯಕ್ಕೇನೂ ಭಂಗ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು.